ओम अग्ने अनज सुपथा राजे अस्मान् विश्वानि देव वजुनानि विद्वान् युजोऽभ्यस्मज्जुहुराणमेनः भोजिष्ठां ते नव उक्तिं विधेम यज्ञेश्वरः प्रसीदतु. ನಾವು ಹಿಂದಿನ ಸಂಚಿಕೆಗಳಲ್ಲಿ ಯಜ್ಞಗಳ ಬಗ್ಗೆ ತಿಳ್ಕೊಂಡ್ವಿ. ನಿತ್ಯ ಯಜ್ಞಗಳು, ಕಾಮ್ಯ ಯಜ್ಞಗಳು, ನೈಮಿತ್ತಿಕ ಮತ್ತೆ ಜಪಯಜ್ಞದ ವಿಷಯವೂ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಇವತ್ತಿನ ದಿವಸ ಇದೇ ನಿತ್ಯ ಯಜ್ಞಗಳಿಗೆ ಒಂದು ಅಂಗವಾಗಿರುವಂತ ವಿಷಯವನ್ನ ತಿಳ್ಕೊಳ್ಳೋಣ. ಅದು ಯಾವುದು ಅಂದ್ರೆ ಉಪಕರ್ಮ. ಉಪಕರ್ಮ ಅಂದ್ರೆ ಏನು ಅನ್ನೋದನ್ನು ಮೊದಲು ತಿಳ್ಕೋಬೇಕು ನಾವು. ಪ್ರಾರಂಭ ಅಂತ ಅರ್ಥ. ಯಾವುದಕ್ಕೆ ಪ್ರಾರಂಭ? ವಿದ್ಯೆಗೆ ಪ್ರಾರಂಭ. ವಿದ್ಯೆ ಅಂದ್ರೆ ಯಾವುದು? ವೇದ. ವೇದಶಾಸ್ತ್ರಗಳೇ ವಿದ್ಯೆ ಅಂದ್ರೆ. ವೇದದಿಂದ ಬಂದಿರುವಂತಹ ಶಾಸ್ತ್ರಗಳು, ಇದನ್ನೇ ವಿದ್ಯೆ ಅಂತ ಕರೆಯೋದು. ಈಗಿನ ಕಾಲದಲ್ಲಿ ಯಾವ್ದು ಇಂಗ್ಲಿಷ್ ಎಜುಕೇಶನ್ ಮತ್ತೊಂದು ಇದೆ, ಅದನ್ನೆಲ್ಲ ವಿದ್ಯೆ ಅಂತ ಕರೆಯಕ್ ಆಗಲ್ಲ. ಅದು ವಿದ್ಯೆ ಅಲ್ಲ. ಅದು ವಿಜ್ಞಾನದ್ದು ಒಂದು ಶಾಖೆ ಅಷ್ಟೇ. ಯಾಕೆಂದ್ರೆ ಈ ಕಾಲದಲ್ಲಿ ವಿದ್ಯೆ ಹೆಸರಿನಲ್ಲಿ ಕಲಿತಾ ಇರೋದು ಬರೀ ಒಂದು ಪರ್ಟಿಕ್ಯುಲರ್ ಜಾಬ್ಗೆ, ಆ ಜಾಬ್ ಓರಿಯೆಂಟೆಡ್ ಸ್ಕಿಲ್ ಅಷ್ಟೇ. ಅದು ವಿದ್ಯೆ ಅಂತ ಹೇಳಕ್ ಆಗೋದಿಲ್ಲ. ಯಾವುದು ದುಡ್ಡು ಜಾಸ್ತಿ ಬರುತ್ತೋ ಅಂಥದ್ದನ್ನ ಆ ಜಾಬ್ಗೆ ಹೋಗುವಂತ ಪ್ರಯತ್ನದಲ್ಲಿ ಒಂದು ಸ್ಕಿಲ್ ಅನ್ನು ಅಕ್ವೈರ್ ಮಾಡ್ತಾ ಇರುವಂತ ಪ್ರಯತ್ನ ಅಷ್ಟೇ ಅದು. ಹಾಗಾಗಿ ವಿದ್ಯೆ ಪ್ರಾರಂಭ ಅಂದ್ರೆ ವೇದದ ಪ್ರಾರಂಭ. ಈ ವೇದದ ಪ್ರಾರಂಭಕ್ಕೆ ಉಪಕರ್ಮ ಅನ್ನೋ ಒಂದು ಕರ್ಮವನ್ನ ಮಾಡಿ ವೇದವನ್ನ ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಸನಾತನ ಧರ್ಮ. ಯಾಕೆ ಅಂದ್ರೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಬಹಳಷ್ಟು ಗೌರವ ಸೂಚನೆ ಮಾಡಿದ್ದೀವಿ. ಪ್ರತಿಯೊಂದನ್ನು ಗೌರವದಿಂದ ನೋಡ್ತೀವಿ. ಅದರಲ್ಲಿ ವೇದ ವಿದ್ಯೆ ಅಂದ್ರೆ ಇನ್ ಎಷ್ಟು ಉತ್ಕೃಷ್ಟವಾದ್ದು. ನಮಗೆಲ್ಲ ಸರ್ವಮೂರ್ಧನ್ಯ ಪ್ರಮಾಣವಾದ್ದೇ ವೇದ ಅಲ್ವೇ. ನಮ್ಮ ಜೀವನಕ್ಕೆ ಪ್ರತಿಯೊಂದು ಮೂಲವು, ನಾವು ಪ್ರತಿನಿತ್ಯದಲ್ಲಿ ಇವತ್ತು ಸ್ನಾನ ಮಾಡ್ತಾ ಇದೀವಿ ಅಂದ್ರೆ ಈ ರೀತಿ ಸ್ನಾನ ಮಾಡಬೇಕು ಪ್ರತಿನಿತ್ಯ ಅಂತ ಹೇಳಿದ್ದು ವೇದವೇನೆ. ಅದರಿಂದಲೇ ಸ್ಮೃತಿಗಳಿಗೆ ಬಂತು, ಬೇರೆ ಶಾಸ್ತ್ರಗಳಲ್ಲಿ ಉಕ್ತವಾಯಿತು. ಎಲ್ಲರೂ ಜನ ಅದನ್ನ ತಿಳ್ಕೊಂಡೇ ಮಾಡಕ್ ಶುರು ಮಾಡಿದ್ದು. ಹಾಗಾಗಿ ನಮಗೆ ಪ್ರತಿಯೊಂದಕ್ಕೂ ಮೂಲವಾಗಿರೋದು ವೇದ. ಅಂಥ ವೇದವನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು? ಅದಕ್ಕೊಂದು ಗೌರವ ಸೂಚಕವಾಗಿ ಒಂದು ಕರ್ಮವನ್ನ ಮಾಡಿ ಪ್ರಾರಂಭ ಮಾಡಬೇಕು. ಯಾವ ರೀತಿ ಕರ್ಮವನ್ನ ಪ್ರಾರಂಭ ಮಾಡಬೇಕು ಅಂದ್ರೆ, ಮೊದಲಿಗೆ ಆ ಮಂತ್ರಗಳನ್ನೆಲ್ಲ, ವೇದದಲ್ಲಿರೋ ಮಂತ್ರಗಳನ್ನೆಲ್ಲ ಎಷ್ಟೋ ಋಷಿಗಳು ಅವರ ಸಾಧನೆಯ ಮುಖಾಂತರ ಮಂತ್ರಗಳನ್ನ ದರ್ಶನ ಮಾಡಿದ್ದು. ಸುಮ್ಮನೆ ಕೂತ್ಕೊಂಡು ತೋಚದಾಗ ಬರೆದಿದ್ದಂತೂ ಅಲ್ಲ. ಇದನ್ನೆಲ್ಲ ಹಿಂದಿನ ಸಂಚಿಕೆಗಳಲ್ಲಿ ನಾವು ವಿಚಾರ ಮಾಡಿದ್ದೀವಿ. ಹಾಗಾಗಿ ಅವರು ಬಹಳ ಶ್ರಮಿಸಿ ತಪಸ್ಸನ್ನ ಮಾಡಿ ಅವರ ಎಫರ್ಟ್ಸ್ ಹಾಕಿ ವೇದ ಮಂತ್ರಗಳನ್ನ ದರ್ಶನ ಮಾಡಿದ್ದ ಕಾರಣ ನಾವು ಆ ಋಷಿಗಳಿಗೆ ಕೃತಜ್ಞತೆಯನ್ನ ತೋರಿಸೋದಕ್ಕೋಸ್ಕರ ಋಷಿಗಳಿಗೆ ಪೂಜೆಯನ್ನ ಸಲ್ಲಿಸ್ತೀವಿ. ಆ ಪೂಜೆಯನ್ನ ಮಾಡೋದಕ್ಕೆ ದರ್ಭೆ ಕೂರ್ಚುಗಳು ಹಾಕೊಂಡು ಕೆಲವರು ಆ ಕೂರ್ಚಲ್ಲಿ ಋಷಿಗಳನ್ನ ಆವಾಹನೆ ಮಾಡಿ ಪೂಜೆ ಮಾಡೋ ಪದ್ಧತಿ ಇದೆ. ಕೆಲವರು ಕಲಶವನ್ನಿಟ್ಟು ಕಲಶದಲ್ಲೇ ಪೂಜೆ ಮಾಡೋ ಪದ್ಧತಿ ಇದೆ. ಈ ರೀತಿ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಋಷಿಗಳನ್ನ ಆವಾಹನೆ ಮಾಡಿ ಪೂಜೆ ಮಾಡಿ ಆ ಋಷಿಗಳಿಗೆ ತರ್ಪಣವನ್ನ ಕೊಟ್ಟು ಮತ್ತೆ ಅದೇ ಋಷಿಗಳಿಗೆ ಹೋಮವನ್ನ ಮಾಡಿ ತುಪ್ಪದಿಂದ, ಆಮೇಲೆ ಯಜ್ಞೋಪವೀತವನ್ನ ಬದಲಾಯಿಸಿಕೊಂಡು ವೇದವನ್ನ ಪ್ರಾರಂಭ ಮಾಡೋದು. ಮೊದಲನೇ ವೇದದ ಸಂಹಿತೆಯ 4 ಮೊದಲನೇ ವಾಕ್ಯಗಳೇನಿದೆ ಅದನ್ನ ಹೇಳ್ಬಿಟ್ಟು ಉಪಾಕೃತೋ ವೈ ವೇದ ಅಂತ ಹೇಳ್ತೀವಲ್ಲಿ. ಅಂದ್ರೆ ಮತ್ತೆ ವೇದವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ವೇದವನ್ನ ಪ್ರಾರಂಭ ಮಾಡೋದು. ಹಾಗಾದ್ರೆ ಇದು ಉಪಕರ್ಮದ ಕಲ್ಪ. ಈ ರೀತಿ ಮಾಡೋದು. ಋಷಿ ಪೂಜೆ, ಋಷಿ ತರ್ಪಣ, ಋಷಿ ಹೋಮ, ಆಮೇಲೆ ಯಜ್ಞೋಪವೀತವನ್ನ ಅಲ್ಲಿ ಯಾರು ದೊಡ್ಡವರು ಇರ್ತಾರೋ ಅವ್ರಿಗೆ ದಾನವನ್ನ ಮಾಡಿ ಆ ಯಜ್ಞೋಪವೀತಕ್ಕೆ ಪೂಜೆ ಮಾಡಿ ಯಜ್ಞೋಪವೀತವನ್ನ ಹೊಸದು ಧಾರಣೆ ಮಾಡ್ಕೊಂಡು ಹಳೇದನ್ನ ತೆಗೆದುಹಾಕಿ ಆಮೇಲೆ 4 ಅಣವಾಕಗಳನ್ನ ಹೇಳೋದು. ಮೊದಲನೇ 4 ಇದು ಉಪಕರ್ಮ ಅಂತ ಇದಕ್ಕೆ ಅರ್ಥ. ಇದೊಂದು ಕಲ್ಪ. ಈಗ ಪ್ರತಿ ವರ್ಷ ಯಾಕೆ ಮಾಡ್ಬೇಕು ಇದನ್ನ ಅಂದ್ರೆ, ನಮ್ಮ ವಿದ್ಯಾಭ್ಯಾಸ ಹಳೆ ಕಾಲದಲ್ಲಿ ಸೆಮಿಸ್ಟರ್ ಸ್ಕೀಮ್ನ ಅಳವಡಿಸ್ಕೊಂಡಿತ್ತು. ಅದು ಹೇಗೆ ಅಂದ್ರೆ, ಈಗ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆ ದಿವಸ ಉಪಕರ್ಮವನ್ನ ಮಾಡಿ, ಯಾರು ಉಪಕರ್ಮವನ್ನ ಮಾಡಬೇಕು? ಈಗ ಶಿಷ್ಯರನಿಗೆಲ್ಲ ಪಾಠ ಮಾಡ್ತಾ ಇರ್ತಾರಲ್ಲ ಆಚಾರ್ಯರು, ಅಂತ ಆಚಾರ್ಯರು ಆ ಶಿಷ್ಯರನ್ನೆಲ್ಲ ಸೇರಿಸ್ಕೊಂಡು ಒಟ್ಟುಗೂಡಿಸ್ಕೊಂಡು ಅವರ ಕೈನಲ್ಲೂ ಪೂಜೆ ಮಾಡಿಸಿ ಋಷಿಗಳಿಗೆ ಇವರು ಪೂಜೆ ಮಾಡಿ ತರ್ಪಣವನ್ನ ಕೊಡಿಸಿ ಆಮೇಲೆ ಇವರು ಹೋಮವನ್ನ ಮಾಡೋದು. ಆಚಾರ್ಯರು ಗುರುಗಳಾದವರು ಮಾಡಿಬಿಟ್ಟು ಈ ರೀತಿ 4 ಅಣವಾಕಗಳ ವೇದವನ್ನ ಹೇಳಿ ವೇದವನ್ನ ಪ್ರಾರಂಭ ಮಾಡಿ ಶ್ರಾವಣ ಮಾಸದಿಂದ ಪುಷ್ಯ ಮಾಸದ ಹುಣ್ಣಿಮೆಯವರೆಗೆ ವೇದವನ್ನ ಹೇಳ್ಕೊಡೋದು ಮಕ್ಕಳಿಗೆ, ಶಿಷ್ಯರಿಗೆ.
ಈ ಪುಷ್ಯಮಾಸದ ಹುಣ್ಣಿಮೆಯ ದಿವಸ ಉತ್ಸರ್ಜನೆ ಅಂತ ಇನ್ನೊಂದು ಕರ್ಮ ಇದೆ. ಆವತ್ತಿನ ದಿವಸ ಇದನ್ನ ಯಾರೋ ಮಾಡ್ತಿಲ್ಲ. ಆವತ್ತಿನ ದಿವಸ ವೇದಾಧ್ಯಯನವನ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಮತ್ತೆ ಋಷಿಗಳಿಗೆ ಪೂಜೆ ಮಾಡಿ ತರ್ಪಣವನ್ನ ಕೊಟ್ಟು ಹೋಮ ಮಾಡಿ ಆವತ್ತಿನ ದಿವಸ ವೇದವನ್ನ ನಿಲ್ಲಿಸಿ ಅಲ್ಲಿಗೆ ಅವತ್ತಿಂದ ಇನ್ನು 6 ತಿಂಗಳು ಅಂದ್ರೆ ಶ್ರಾವಣ ಮಾಸದ ಹುಣ್ಣಿಮೆಯವರೆಗೆ ಶಾಸ್ತ್ರಾಧ್ಯಯನವನ್ನ ಮಾಡೋದು. ಅಂದ್ರೆ ವೇದಾಂಗಗಳು ಏನಿದೆ ಅದನ್ನೆಲ್ಲ ಅಧ್ಯಯನ ಮಾಡೋದು. ಈ ರೀತಿ ಸೆಮಿಸ್ಟರ್ ಸ್ಕೀಮ್ ಇದ್ದಿದ್ದು ಹಳೆ ಕಾಲದಲ್ಲಿ. ಹಾಗಾಗಿ ಮಂತ್ರಾರ್ಥ, ಮಂತ್ರಕ್ಕೆ ಬೇಕಾಗಿರೋ ಕಲ್ಪ ಅಥವಾ ಸಂಸ್ಕೃತ ವ್ಯಾಕರಣ ಪ್ರತಿಯೊಂದು ಎಲ್ಲ ಜೊತೆಗೆ ಬಂದ್ಬಿಡ್ತಾ ಇತ್ತು. ಈ ರೀತಿ ವ್ಯವಸ್ಥೆ ಇದ್ದಿದ್ದು. ಹಾಗಾಗಿ ಪ್ರತಿ ವರ್ಷದಲ್ಲಿ ಗುರುಗಳು ವೇದವನ್ನು ಹೇಳ್ತಾನೆ ಇರ್ತಾರೆ, ಮಕ್ಕಳು ವೇದವನ್ನು ಅಧ್ಯಯನ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಪ್ರತಿ ವರ್ಷದಲ್ಲಿ ಉಪಕರ್ಮವನ್ನ ಮಾಡಲೇಬೇಕು ಅನ್ನೋದು ನಿಯಮವಾಗಿತ್ತು. ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ಉಪಕರ್ಮವನ್ನ ಮಾಡಬೇಕು ಅಂತ ಹೇಳಿರೋದ್ರಿಂದ ಇದು ನಿತ್ಯ ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ಈ ನಿತ್ಯ ಕರ್ಮವನ್ನ ಮಾಡದೇ ಇದ್ರೆ ಏನಾಗತ್ತೆ? ಖಂಡಿತ ಪಾಪ ಬರುತ್ತೆ. ಯಾಕೆ ಅಂದ್ರೆ ನೋಡಿ, ಇವತ್ತಿನ ದಿವಸ ನಾವು ವೇದಾಧ್ಯಯನವನ್ನೂ ಬಿಟ್ಟು ಕೂತಿದೀವಿ. ಆ ವೇದಗಳನ್ನೆಲ್ಲ ನಮಗೆ ಕೊಟ್ಟ ಋಷಿಗಳಿಗಾದ್ರೂ ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೆ ಉಪಕರ್ಮವನ್ನು ಮಾಡ್ಕೊಳ್ಳೋದು ಬೇಡವೇ? ಈಗ ಏನಾಯ್ತು ಅಂದ್ರೆ ಉಪಕರ್ಮ ಅನ್ನೋದು ಜನಿವಾರದ ಹಬ್ಬ ಅಂತ ಇನ್ನೊಂದು ಹೆಸರು ಬಂತು ರೂಢಿಲಿ. ಜನಿವಾರ ನಾವು ಬದಲಾಯಿಸ್ಕೊಂಡ್ರು ಜನಿವಾರ ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಾಧಾನ್ಯತೆ ಇಲ್ಲ ಉಪಕರ್ಮದಲ್ಲಿ. ಜನಿವಾರ ಬದಲಾಯಿಸ್ಕೊಳ್ಳೋದು, ಯಜ್ಞೋಪವೀತವನ್ನು ಬದಲಾಯಿಸ್ಕೊಳ್ಳೋದು ಪ್ರಧಾನವಾದ ಕರ್ಮವಲ್ಲ. ಇಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋದು ಋಷಿಗಳಿಗೆ ಪೂಜೆ, ತರ್ಪಣ, ಹೋಮ, ಇದು ಮುಖ್ಯವಾದ್ದು. ಆಮೇಲೆ ವೇದವನ್ನ ಹೇಳೋದು, ವೇದಾರಂಭವನ್ನ ಮಾಡೋದು, ಇದು ಮುಖ್ಯವಾದ್ದು. ಹಾಗಾಗಿ ಇದನ್ನ ಪ್ರತಿ ಸಂವತ್ಸರದಲ್ಲೂ ಪ್ರತಿಯೊಬ್ಬರು ಯಾರ್ಯಾರಿಗೆ ವೇದಾಧಿಕಾರವಿದೆಯೋ, ಯಾರ್ಯಾರು ಉಪನಯನವನ್ನ ಮಾಡ್ಕೊಂಡಿರ್ತಾರೋ ಅವ್ರು ಎಲ್ಲಾರು ಉಪಕರ್ಮವನ್ನ ಮಾಡ್ಕೊಳ್ಳೇಬೇಕು. ಈಗ ಕಾಲ ಹೇಗಾಯ್ತು ಅಂದ್ರೆ ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಇದನ್ನೆಲ್ಲ ಬಿಡ್ಲೇಬಾರ್ದು, ಅಯ್ಯೋ ಬಿಟ್ರೆ ಉಂಟೆ ಇನ್ನ ಅನ್ನೋ ರೀತಿಲಾಯ್ತು. ಉಪಕರ್ಮವನ್ನ ಮಾಡದಿದ್ರೂ ನಡೆಯತ್ತೆ ಅನ್ನೋ ರೀತಿಲಿ ರೂಢಿಗೆ ಬಂದ್ಬಿಡ್ತು. ಅದು ಹಾಗಲ್ಲ. ನೀವು ವ್ರತಗಳನ್ನ ಬಿಟ್ಟರೂ ಪರವಾಗಿಲ್ಲ. ಯಾಕೆ ಅಂದ್ರೆ ಅದು ಕಾಮ್ಯ, ಅದು ನಿತ್ಯ ಕರ್ಮ ಅಲ್ಲ. ಶಾಸ್ತ್ರದಲ್ಲಿ ಇದು ನಿತ್ಯ ಅಂತ ಹೇಳಿಲ್ಲ. ವ್ರತಗಳನ್ನ, ಉಪಕರ್ಮವನ್ನ ನಿತ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ಉಪಕರ್ಮವನ್ನ ಪ್ರತಿಯೊಬ್ಬರು ಮಾಡಲೇಬೇಕು. ಇಲ್ಲಿ ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ? ಉತ್ಸರ್ಜನಂಚ ವೇದಾನಾಂ ಉಪಕರಣ ಕರ್ಮಚ ಅಕೃತ್ವ ವೇದ ಜಪ್ಯೇನ ಫಲನ್ನಾಪ್ನೋತಿ ಮಾನವಃ ಅಂತ ಕಾತ್ಯಾಯನರು ಹೇಳಿದ್ದಾರೆ. ಅಂದ್ರೆ ಉತ್ಸರ್ಜನೆ ಅಂತ ನಾವು ಮಾತಾಡಿದ್ವಲ್ಲ, ಪುಷ್ಯಮಾಸದಲ್ಲಿ ಮಾಡಬೇಕಾಗಿದ್ದು. ಈಗ ಯಾರು ಉತ್ಸರ್ಜನೆಯನ್ನ ಮಾಡ್ತಾ ಇಲ್ಲ ಅಂತ ಹೇಳಿದೆ ಪುಷ್ಯಮಾಸದಲ್ಲಿ. ಆದರೆ ಶ್ರಾವಣದಲ್ಲಿ ಉಪಕರ್ಮವನ್ನ ಯಾವತ್ತು ಮಾಡ್ಕೋತಿದ್ದಾರೋ ಅವತ್ತೇ ಉತ್ಸರ್ಜನೆಯನ್ನು ಮಾಡ್ತಿದ್ದಾರೆ. ಮಾಡ್ಬೇಕು. ಉತ್ಸರ್ಜನೆ ಮಾಡದೆ ಉಪಕರ್ಮ ಮಾಡೋದಕ್ಕೆ ಅರ್ಹತೆ ಬರೋದಿಲ್ಲ. ಹಾಗಾಗಿ ಉಪಕರ್ಮ ಮಾಡೋದಕ್ಕೆ ಮುಂಚೆ ಉತ್ಸರ್ಜನೆ ಕಲ್ಪ ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಉಪಕರ್ಮವನ್ನ ಮಾಡ್ಕೊಳ್ಳೋದು. ಎಲ್ಲರೂ ಹಾಗೆ ಮಾಡ್ತಿದ್ದಾರೆ. ಮಾಡೋರೆಲ್ಲ ವಿಶದವಾಗಿ ಯಾರ್ಯಾರು ಮಾಡ್ತಿದ್ದವರು ಅವರೆಲ್ಲ ಹಾಗೆ ಮಾಡ್ತಿದ್ದಾರೆ. ಇಲ್ಲಿ ಕಾತ್ಯಾಯನರು ಏನ್ ಹೇಳಿದ್ರು? ಉತ್ಸರ್ಜನಂತ ವೇದಾನಾಂ ಉಪಕರಣ ಕರ್ಮಚ ಅಕೃತ್ವ ವೇದ ಜಪ್ಯೇನ. ಉತ್ಸರ್ಜನೆಯಾಗ್ಲಿ ಉಪಕರ್ಮವಾಗ್ಲಿ ಮಾಡದೆ ವೇದವನ್ನ ಹೇಳಿದ್ದಾದ್ರೆ ಯಾವ ಫಲವೂ ಸಿಕ್ಕೋದಿಲ್ಲ ಮನುಷ್ಯರಿಗೆ ಅಂತ ಹೇಳಿ ಕಾತ್ಯಾಯನರು ಹೇಳ್ತಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದು ಕರ್ತವ್ಯ, ಮಾಡಲೇಬೇಕು. ಮುಂದಕ್ಕೆ ನಿಯಮಾತಿಕ್ರಮೇಣ ಚ ವೇದ ಪಾಠೇಯ ದೋಷ ಸಂಜಾಯತೆ ತದ್ದೋಷ ಪರಿಹಾರಾರ್ಥಂ ಉತ್ಸರ್ಜನೋಪಕರಣ ಕರ್ಮ ಕಾರ್ಯಂ ಅಂತ ಇದೆಲ್ಲ ಹೇಮಾದ್ರಿ ಅನ್ನೋ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಪ್ರಾಯಶ್ಚಿತ್ತ ಕಾಂಡದಲ್ಲಿ ಹೇಳಿರೋದು. ಇನ್ನ ಇದೆ, ಮುಂದಕ್ಕೆ ಹೇಳ್ತೀನಿ. ಈಗ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ವೇದವನ್ನ ಅಧ್ಯಾಪನ ಮಾಡಬೇಕಾದ್ರೆ ಅಂದ್ರೆ ವೇದ ಪಾಠವನ್ನ ಹೇಳ್ಬೇಕಾದ್ರೆ ಶಿಷ್ಯರಿಗೆ ಎಷ್ಟೋ ನಿಯಮಗಳ ಅತಿಕ್ರಮವಾಗಿರುತ್ತೆ. ಶಿಷ್ಯರು ಅಪಸ್ವರಗಳನ್ನ ಹೇಳಿರೋದು ಕೇಳಿಸ್ಕೊಳ್ಳೋ ಪರಿಸ್ಥಿತಿ ಬಂದಿರತ್ತೆ. ಗುರುಗಳಿಗೆ ವೇದವನ್ನ ಅಪಸ್ವರ ಕೇಳಲೇಬಾರದು ಅನ್ನೋದು ನಿಯಮ. ಅದು ಕೇಳಿದ್ರೇನೆ ಪಾಪ ಬರುತ್ತೆ, ಅಪಸ್ವರಗಳು ಅಪಶಬ್ದಗಳು ಕೇಳಿದ್ರೆ ಅಂತ. ಆದ್ರೆ ಕಲಿಬೇಕಾದ್ರೆ ಅವೆಲ್ಲ ಆಗತ್ತೆ, ಸಹಜ ಅದು ಎಲ್ರಿಗೂ. ಹಾಗಾಗಿ ಆ ರೀತಿಯ ನಿಯಮಾತಿಕ್ರಮಗಳು ಆಗೋ ಸಾಧ್ಯತೆಗಳು ಖಂಡಿತ ಇರುತ್ತೆ. ಆ ದೋಷ ಪರಿಹಾರಾರ್ಥಕ್ಕೋಸ್ಕರ ಉತ್ಸರ್ಜನೆ ಉಪಕರ್ಮವನ್ನ ಮಾಡ್ಲೇಬೇಕು. ಮುಂದಕ್ಕೆ ಏನ್ ಹೇಳಿದ್ರು? ತೇನ ವೀರ್ಯತ್ವಂ ಶುಚಿತ್ವಂಚ ಪ್ರಾಪ್ನೋತಿ ನಾಪಿತಸ್ಯ ಕ್ಷುರವತ್ ಅಂತ ಹೇಳಿದ್ರು. ಅಂದ್ರೆ ಹೀಗೆ ಉಪಕರ್ಮ ಉತ್ಸರ್ಜನೆ ಮಾಡೋದ್ರಿಂದ ಮಂತ್ರಗಳು ಹೇಳಿದ್ರೆ ನಮಗೆ ಅಂದ್ರೆ ನಾವು ಹೇಳಿದ್ದಕ್ಕೆ ಆ ಮಂತ್ರಕ್ಕೆ ಬಲ ಬೇಕಲ್ಲ. ನಾವು ಹೇಳಿದ್ದಕ್ಕೆ ಮಂತ್ರಕ್ಕೆ ಯಾವಾಗ್ಲೂ ಬಲ ಇದೆ.
ನಮಗೆ ದೋಷವಾಗಿರುತ್ತೆ, ಏನೋ ಪಾಪ ಬಂದಿರುತ್ತೆ, ಅದನ್ನ ನಿವೃತ್ತಿಯಾಗಿ ನಾವು ಹೇಳಿದ ಮಂತ್ರ ಫಲಿಸಬೇಕು ಅಂದ್ರೆ, ಆಮೇಲೆ ಶುಚಿತ್ವ ನಮಗೆ ಬರಬೇಕು ಅಂದ್ರೆ ಉಪಕರ್ಮ ಮತ್ತೆ ಉತ್ಸರ್ಜನೆ ಮಾಡಬೇಕು. ಹೇಗೆ? ನಾಪಿತಸ್ಯ ಕ್ಷುರವತ್, ನಾಪಿತ ಅಂದ್ರೆ ಕಟಿಂಗ್ ಮಾಡೋನು ಅಂತ ಅರ್ಥ, ಬಾರ್ಬರ್. ಈಗ ಅವನು ತಲೆಯನ್ನ ಪೂರ್ತಿ ಇದು ಮಾಡ್ಬೇಕಾದ್ರೆ, ಕ್ಷೌರ ಮಾಡ್ಬೇಕಾದ್ರೆ ಅವನ್ ಏನ್ ಮಾಡ್ತಾನೆ, ಮೊದಲು ಅವನ ಕತ್ತಿಯನ್ನ ಚೆನ್ನಾಗಿ ಚೂಪ್ ಮಾಡ್ಕೋತಾನೆ, ಬಂಡೆ ಗುಜ್ಜಿಬಿಟ್ಟು. ಆ ರೀತಿ ಅವನು ಹೇಗೆ ಅದನ್ನ ಚೂಪ್ ಮಾಡ್ಕೋತಾನೆ ಚೆನ್ನಾಗಿ ಬಂಡೆ ಗುಜ್ಜಿಬಿಟ್ಟು, ಆ ರೀತಿ ಪಾಪಗಳನ್ನ ಕಳ್ಕೊಂಡು ನಾವು ಈ ಉಪಕರ್ಮ ಉತ್ಸರ್ಜನೆ ಮಾಡಿದ್ರೆ ಉಜ್ಜದ ಹಾಗೆ ಅಂತ. ಅವಾಗ ವೀರ್ಯತ್ವ ಇರುತ್ತೆ, ನಾವು ಮಂತ್ರ ಹೇಳಿದ್ರೆ ಶುಚಿತ್ವ ಇರುತ್ತೆ ಅನ್ನೋ ಅರ್ಥ, ಅಭಿಪ್ರಾಯ. ತಥಾಚ ಸ್ವಯಮಪಿ ಪಾಪಾತ್ ಪ್ರಮುಚ್ಯತೆ, ಹಾಗೇನೆ ಅವನು ಕೂಡ ಈ ಉಪಕರ್ಮ ಉತ್ಸರ್ಜನೆ ಮಾಡೋದ್ರಿಂದ ಪಾಪದಿಂದ ವಿಮುಕ್ತನಾಗ್ತಾನೆ ಅನ್ನೋದು ಹೇಮಾದ್ರಿಯಲ್ಲಿ ಪ್ರಾಯಶ್ಚಿತ ಕಾಂಡದಲ್ಲಿ ಹೇಳಿರುವಂತಹ ವಿಷಯ. ಇನ್ನೊಂದು ಕಡೆ ಬ್ರಹ್ಮಚಾರಿ ಗೃಹಸ್ಥಾನಾಂ ಸರ್ವ ಪಾಪ ಹರಂ ಪರಂ ಸಂವತ್ಸರೇತು ಯತ್ಪಾಪಂ ಗೃಹಸ್ಥ ಬ್ರಹ್ಮಚಾರಿಭಿ ಕೃತಂ ತತ್ ಪರಿಶೋಧಾರ್ಥಂ ಉಪಕರ್ಮ ಸಮಾಚರೇತ್ ಅಂತ ಹೇಳಿದ್ರು. ಅಂದ್ರೆ ಬ್ರಹ್ಮಚಾರಿಗಳು ಗೃಹಸ್ಥರು ಗೊತ್ತಿಲ್ಲದೆ ನಾವು ಬೇಕಾದಷ್ಟು ಪಾಪಗಳನ್ನ ಮಾಡಿರ್ತೀವಿ. ಆ ಸಂವತ್ಸರವೆಲ್ಲ ಮಾಡಿರುವಂತ ಪಾಪಗಳೇನಿದೆ ಅದನ್ನ ಪರಿಶೋಧನೆಗಾಗಿ, ಅದನ್ನ ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಉಪಕರ್ಮವನ್ನ ಮಾಡಬೇಕು. ಸಮಾಚಾರ ಇದು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಿರೋದು ಉಪಸರ್ಗ ಇದೆ ಇಲ್ಲಿ, ಸಮ್ ಅನ್ನೋದು. ಅಕೃತೆ ಪ್ರತ್ಯವಾಯೋಪಿ, ಅದನ್ನ ಮಾಡದಿದ್ರೆ ಏನಾಗತ್ತೆ, ಪ್ರತ್ಯವಾಯು ಬರುತ್ತೆ. ಪ್ರತ್ಯವಾಯು ಅಂದ್ರೇನು? ಪಾಪ. ನಾವು ನಿತ್ಯ ಕರ್ಮಗಳನ್ನ ಬಿಟ್ರೆ ಏನು ಪಾಪ ಬರುತ್ತೋ, ಈ ನಿತ್ಯ ಕರ್ಮವನ್ನು ಬಿಟ್ರು ಅಷ್ಟೇ ಪಾಪ ಬರುತ್ತೆ, ಇನ್ನ ಜಾಸ್ತಿ ಬರುತ್ತೆ. ಯಾಕೆಂದ್ರೆ ನಾವು ವೇದವನ್ನು ಅಧ್ಯಯನ ಮಾಡ್ತಾ ಇಲ್ಲ, ಆ ವೇದಗಳನ್ನ ನಮಗೋಸ್ಕರ ಪಾಪ ಅಷ್ಟೆಲ್ಲಾ ತಪಸ್ಸು ಮಾಡಿ ನಮಗೆ ಒಂದು ಒಳ್ಳೇದಾಗ್ಲಿ, ಇವರು ಒಳ್ಳೆ ಮಾರ್ಗ ಸಿಕ್ಲಿ ಜನಗಳಿಗೆ ಅಂತ ಹೇಳಿ ಋಷಿಗಳು ಅಷ್ಟೆಲ್ಲಾ ವೇದಗಳನ್ನು ತಂದುಕೊಟ್ಟು ಅವ್ರಿಗೂ ನಾವು ಕೃತಜ್ಞತೆ ಸಲ್ಲಿಸ್ತಾ ಇಲ್ಲ. ಹಾಗಾಗಿ ಮಹತ್ತರವಾದ ಪಾಪ ಬರುತ್ತೆ. ಇಲ್ಲಿ ನೋಡಿ, 4 ವರ್ಣಗಳಿಗೆ ಒಂದೊಂದು ಮಹಾಪರ್ವ ಅಂತ ಹೇಳಿದ್ದಾರೆ. ಉಪಕರ್ಮ ಬ್ರಾಹ್ಮಣರಿಗೆ ಮಹಾಪರ್ವ, ವಿಜಯದಶಮಿ ಕ್ಷತ್ರಿಯರಿಗೆ ಮಹಾಪರ್ವ. ಯಾಕೆಂದ್ರೆ ಅವತ್ತು ಯುದ್ಧಕ್ಕೆ ಹೊರಡ್ತಾರೆ ಸೈನ್ಯವನ್ನ ಕಟ್ಟಿ, ವಿಜಯದಶಮಿ ದಿವಸ. ದೀಪಾವಳಿ ವೈಶ್ಯರಿಗೆ ಮಹಾಪರ್ವ. ಯಾಕೆಂದ್ರೆ ಅವ್ರಿಗೆ ವ್ಯಾಪಾರಕ್ಕೆ ಅವತ್ತು ಪ್ರಾರಂಭ ಅಂತ ಎಲ್ಲರೂ ಹಾಗೆ ಇವತ್ತಿಗೂ ಆಚರಣೆ ಮಾಡಿ ಇಟ್ಕೊಂಡಿದ್ದಾರೆ. ಶೂದ್ರಿಗೆ ಹೋಲಿ ಹಬ್ಬ ಮಹಾಪರ್ವ ಅಂತ. ಈ ರೀತಿ ಎಲ್ಲ ವರ್ಣಗಳಿಗೆ ಒಂದೊಂದು ಮಹಾಪರ್ವವನ್ನು ಇಟ್ಟಿದ್ದಾರೆ. ಆದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ವರ್ಣದವರು ವೇದಾಧ್ಯಯನವನ್ನ, ಉಪನಯನವನ್ನ ಮಾಡ್ಕೊಂಡು ವೇದಾಧ್ಯಯನವನ್ನ ಮಾಡೋದ್ರಿಂದ ಉಪಕರ್ಮವನ್ನ ಪ್ರತಿಯೊಬ್ಬರು ಮಾಡಬೇಕು. ಆದ್ರೆ ವಿಶೇಷವಾಗಿ ಬ್ರಾಹ್ಮಣರಿಗೆ ಇದು ಮಹಾಪರ್ವ ಅಂತ. ಈಗ ಉಪಕರ್ಮದ ವಿಷಯ ಒಂದಷ್ಟು ತಿಳ್ಕೊಂಡಾಯ್ತು. ಇಲ್ಲಿ ಇನ್ನ ಮುಖ್ಯವಾಗಿ ನಾವು ತಿಳ್ಕೋಬೇಕಾದ್ದೇನು ಅಂದ್ರೆ ಉಪಕರ್ಮದ ಕಾಲ ನಿರ್ಣಯ. ಉಪಕರ್ಮವನ್ನ ಯಾವಾಗ ಮಾಡಬೇಕು ಅಂದ್ರೆ ಆಶುಲಾಯನರು ಅವರ ಸೂತ್ರದಲ್ಲಿ ಈ ರೀತಿ ಹೇಳಿದ್ದಾರೆ. ಅಥಾಧ್ಯಾಯೋಪಕರಣಂ ಓಷಧೀನಾಂ ಪ್ರಾದುರ್ಭಾವೇ ಶ್ರಾವಣೆ ಶ್ರಾವಣಸ್ಯ ಪಂಚಮ್ಯಾಂ ಹಸ್ತೇನವಾ ಇತಿ ಅಂತ ಹೇಳಿದ್ರು. ಅಂದ್ರೆ ಇವರು ಹೇಳ್ತಾ ಇರೋದು ಓಷಧೀನಾಂ ಪ್ರಾದುರ್ಭಾವೇ, ಯಾವಾಗ ಈ ನಾವು ಭತ್ತ ಮತ್ತೊಂದು ಆಹಾರ ಧಾನ್ಯಗಳು ಅಥವಾ ಬೇರೆ ತಿನ್ನುವಂತ ಪದಾರ್ಥಗಳಿಗೆ ಗಿಡಗಳನ್ನ ಯಾವ್ದನ್ನ ಹಾಕಿ ಅದು ಪ್ರಾದುರ್ಭಾವ ಆಗತ್ತಲ್ಲ, ಔಷಧಿಗಳು ಭೂಮಿಯಿಂದ ಎದ್ದಾಗ ಅವಾಗ ಮಾಡ್ಕೋಬೇಕು ಅಂತ. ಅಂದ್ರೆ ಶ್ರಾವಣ ಮಾಸದಲ್ಲಿ ಮಳೆ ಬಂದು ಔಷಧಿಗಳ ಪ್ರಾದುರ್ಭಾವ ಆಗತ್ತೆ, ಅವಾಗ ಉಪಕರ್ಮ ಮಾಡ್ಕೋಬೇಕು ಅನ್ನೋದು ಇದು ಎಲ್ಲಾ ಸೂತ್ರಕಾರರು ಹೇಳಿದ್ದಾರೆ. ಔಷಧಿನಾಂ ಪ್ರಾದುರ್ಭಾವೆ ಅಂತ, ಔಷಧಿಗಳು ಹುಟ್ಟಿರ್ಬೇಕು ನೋಡ್ಬೇಕು ಅಂತ. ಔಷಧಿಗಳ ಪ್ರಾದುರ್ಭಾವ ಆಗ್ಲಿಲ್ಲ ಅಂದ್ರೆ ಭಾದ್ರಪದ ಮಾಸದಲ್ಲಿ ಮಾಡ್ಕೊಳ್ಳಿ, ಮಳೆ ಆಗಿಲ್ಲ ಅಂದ್ರೆ ಭಾದ್ರಪದಕ್ಕೆ ಹೋಗ್ಬೇಕು ಅನ್ನೋದು ಅಭಿಪ್ರಾಯ ಇದೆ ಶಾಸ್ತ್ರದಲ್ಲಿ. ಆದ್ರೆ ಇವಾಗಿನ ಕಾಲದಲ್ಲಿ ಏನಾಗಿದೆ, ಆ ಔಷಧಿಗಳಿಗೂ ನಮಗೂ ಸಂಬಂಧವೇ ಇಲ್ಲ. ಯಾಕೆಂದ್ರೆ ನಾವು ಸಿಟಿಗಳಲ್ಲಿ ಇರ್ತೀವಿ, ನಮಗೆ ಆ ಹೊಲ ಗದ್ದೆ ವಿಷಯವೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದನ್ನ ಯಾರೋ ಹಾಕೋದು, ಯಾರೋ ಬೆಳೆಸೋದು, ಅದು ಚಿಗುರಿದೆಯೋ ಇಲ್ವಾ ನೋಡ್ಕೊಂಡು ಬಂದು ಮಾಡ್ಕೊಳ್ಳೋ ವ್ಯವಧಾನ ನಮಗಿಲ್ಲ. ಹಾಗಾಗಿ ಔಷಧಿನಾಂ ಪ್ರಾದುರ್ಭಾವೆ ಅನ್ನೋದು ಅದು ಹಾಗೆ ಹಳೆ ಕಾಲಕ್ಕೆ ಉಳಿದೋಯ್ತು. ಮತ್ತೆ ಅದು ಬಿಟ್ಟು ಇನ್ನು ಮುಂದಕ್ಕೆ ಏನ್ ಹೇಳಿದ್ರು, ಶ್ರವಣೇನ ಶ್ರಾವಣಸ್ಯ, ಶ್ರಾವಣ ಮಾಸದ ಶ್ರವಣ ನಕ್ಷತ್ರದಲ್ಲಿ ಅಥವಾ ಶುದ್ಧ ಪಂಚಮಿ ಶುಕ್ಲ ಪಂಚಮಿಯಲ್ಲಿ ಅಥವಾ ಹಸ್ತ ನಕ್ಷತ್ರದಲ್ಲಿ ಮಾಡ್ಕೋಬೇಕು ಶ್ರಾವಣ ಮಾಸದಲ್ಲಿ ಅನ್ನೋದು ಆಶುಲಾಯನರ ಅಭಿಪ್ರಾಯ. ಅಂದ್ರೆ ಋಗ್ವೇದಿಗಳಿಗೆ ಅಪ್ಲೈ ಆಗತ್ತಿದು. ಆಪಸ್ತಂಬರು ಏನ್ ಹೇಳಿದ್ರು, ಶ್ರಾವಣ್ಯಾಂ ಪೌರ್ಣಮಾಸ್ಯಾಂ, ಯಜುರ್ವೇದ ಕೃಷ್ಣ ಯಜುರ್ವೇದದ ಆಪಸ್ತಂಬರಿಗೆ ಹುಣ್ಣಿಮೆ ಪ್ರಧಾನವಾದ್ದು. ಯಾವತ್ತೋ ಶ್ರಾವಣದ ಹುಣ್ಣಿಮೆ ಅವತ್ತಿನ ದಿವಸ ಮಾಡ್ಕೋಬೇಕು ಅಂತ ಆಪಸ್ತಂಬರ ಅಭಿಪ್ರಾಯ. ಶುಕ್ಲ ಯಜುರ್ವೇದಿಗಳಿಗೆ ಹೇಗೆ, ಅವ್ರಿಗೂ ಹುಣ್ಣಿಮೆ ಬಹಳ ಪ್ರಶಸ್ತವಾದ್ದು. ಆದ್ರೆ
ಚತುರ್ದಶಿಯುಕ್ತವಾದ ಹುಣ್ಣಿಮೆ ದಿವಸ ಶುಕ್ಲ ಯಜುರ್ವೇದಿಗಳು ಮಾಡ್ಕೋಬೇಕು ಅನ್ನೋದು ಕಾತ್ಯಾಯನರ ಅಭಿಮತ. ಹಾಗಾಗಿ ಪಾಡ್ಯದ ಸೋಂಕಿತ್ತು ಅಂದ್ರೆ ಅದು ಕೃಷ್ಣ ಯಜುರ್ವೇದಿಗಳಿಗೆ ಪ್ರಶಸ್ತ. ಚತುರ್ದಶಿ ವ್ಯಾಪ್ತವಾಗಿದ್ದ ಹುಣ್ಣಿಮೆಯಲ್ಲಿ ಕಾತ್ಯಾಯನರಿಗೆ ಶುಕ್ಲ ಯಜುರ್ವೇದಿಗಳಿಗೆ ಪ್ರಶಸ್ತವಾದ್ದು. ಇನ್ನು ಸಾಮವೇದಿಗಳಿಗೆ ಹಸ್ತ ನಕ್ಷತ್ರ ಪ್ರಧಾನವಾದ್ದು. ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಹಸ್ತ ನಕ್ಷತ್ರ, ಇಲ್ಲ ಅಂದ್ರೆ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಹಸ್ತ ನಕ್ಷತ್ರ. ಇಲ್ಲಿ ಈ ರೀತಿ ಇದನ್ನ ನೋಡಿಕೊಂಡು ಪ್ರತಿ ವರ್ಷದಲ್ಲಿ ಉಪಕರ್ಮವನ್ನು ಮಾಡ್ಕೋಬೇಕು. ಇಲ್ಲಿ ಪ್ರಥಮೋಪಕರ್ಮ ಅನ್ನೋದು ಒಂದಿದೆ. ಇದೇನು ಅಂದ್ರೆ ಉಪನಯನವಾದವರಿಗೆ ಮೊದಲನೇ ವರ್ಷ ಮಾಡುವಂತಹ ಉಪಕರ್ಮ. ಇದು ನೈಮಿತ್ತಿಕ ಕರ್ಮ, ಇದು ನಿತ್ಯ ಕರ್ಮ ಅಲ್ಲ. ಯಾಕೆಂದ್ರೆ ಉಪನಯನವಾದ್ರಿಂದ ಮಾಡ್ತಾ ಇರೋದ್ರಿಂದ ನೈಮಿತ್ತಿಕ ಕರ್ಮ ಅಂತ ಹೇಳಿ ಧರ್ಮಶಾಸ್ತ್ರ ಗ್ರಂಥಗಳು ಹೇಳ್ತಾ ಇದೆ. ಅದು ಮುಂದಿನ ವರ್ಷದಿಂದ ಅದು ನಿತ್ಯ ಕರ್ಮವೇ ಆಗೋಗುತ್ತೆ ಅವನಿಗೂ ಆ ವಟುಗೆ. ಆದ್ರೆ ಮೊದಲನೇ ವರ್ಷ ಮಾಡ್ಕೊಳ್ಳೋದು ನೈಮಿತ್ತಿಕ ಕರ್ಮ ಆಗತ್ತೆ. ಅದಕ್ಕೆ ಸ್ವಲ್ಪ ಒಳ್ಳೆ ಕಾಲವನ್ನು ನೋಡಿ ಮಾಡಬೇಕು ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಯಾವಾಗ ಅಂದ್ರೆ ಇವರಿಗೂ ಪ್ರಥಮೋಪಕರ್ಮವನ್ನ ಶ್ರಾವಣದ ಹುಣ್ಣಿಮೆ ದಿವಸನೇ ಮಾಡ್ಕೋಬೇಕು ಯಜುರ್ವೇದಿಗಳಾದ್ರೆ, ಅಥವಾ ಶ್ರವಣ ನಕ್ಷತ್ರ ಋಗ್ವೇದಿಗಳಾದ್ರೆ, ಹಸ್ತ ನಕ್ಷತ್ರ ಸಾಮವೇದಿಗಳಾದ್ರೆ. ಆದರೆ ಅಕಸ್ಮಾತ್ ಆಗಿ ಶ್ರಾವಣ ಮಾಸದಲ್ಲಿ ಕರ್ಕಾಟಕ ಮಾಸ ಬಂದ್ರೆ ಓವರ್ಲ್ಯಾಪ್ ಆದ್ರೆ ಆ ಮಾಸದಲ್ಲಿ ಮಾಡಬಾರದು, ಮುಂದಿನ ಮಾಸ ಭಾದ್ರಪದದ ಹುಣ್ಣಿಮೆ ದಿವಸ ಮಾಡ್ಕೋಬೇಕು ಅನ್ನೋದು ಧರ್ಮಶಾಸ್ತ್ರದ ಅಭಿಪ್ರಾಯ. ಈಗ ಈ ವರ್ಷ ಇದೇ ರೀತಿ ಆಗಿದೆ. ಕರ್ಕಾಟಕ ಮಾಸ ಶ್ರಾವಣ ಮಾಸದಲ್ಲಿ ಬಂದುಬಿಟ್ಟಿದೆ, ಓವರ್ಲ್ಯಾಪ್ ಆಗೋಗಿದೆ. ಹಾಗಾಗಿ ಭಾದ್ರಪದಕ್ಕೆ ಹೋಗಬೇಕಾಗಿತ್ತು. ಆದರೆ ಭಾದ್ರಪದದಲ್ಲೂ ದೋಷವಿದ್ದರೆ ಅವಾಗ ಏನು ಮಾಡಬೇಕು? ಆಷಾಢ ಮಾಸದಲ್ಲಿ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಇಲ್ಲಿ ಒಂದು ಧರ್ಮಶಾಸ್ತ್ರ ವಾಕ್ಯವಿದೆ, ಅದನ್ನ ನಾನು ಹೇಳ್ತೀನಿ. ಗುರುಭಾರ್ಗವಜೋರ್ ಮೌಢ್ಯೆ ಬಾಲ್ಯೇವ ವಾರ್ಧಕೇತಿವ ತದಾ ಸರ್ವೇ ಪ್ರಕುರ್ವೀತ ಗ್ರಹಣೆ ಸಂಕ್ರಮೇತಿವ ಪ್ರಥಮೋಪಕೃತಿರ್ನ ಸ್ಯಾತ್ ಕುರ್ಯಾಚೇತ್ ಸ ವಿನಶ್ಯತಿ ಅಂತ ಶಿಂಗಾಭಟ್ಟಿಯಲ್ಲಿ ಗೋಬಿಲ್ರು ಹೇಳಿರೋ ಅಂಥದ್ದು. ಅಂದ್ರೆ ಈಗ ಶ್ರಾವಣ ಮಾಸದಲ್ಲಿ ಕರ್ಕಾಟಕ ಮಾಸ ಬಂದಿದ್ರೆ ಪ್ರಥಮೋಪಕರ್ಮವನ್ನ ಮಾಡ್ಕೋಬಾರದು ಅಂತ ಹೇಳಿದೆ ನಾನು. ಅಕಸ್ಮಾತ್ ಗುರು ಶುಕ್ರರು ಅಸ್ತರಾಗಿದ್ದರೆ, ಮೌಢ್ಯ ಅಂತ ಅದನ್ನೇ ಹೇಳ್ತಾ ಇರೋದು ಅವರು. ಗುರು ಶುಕ್ರ ಮೌಢ್ಯ ಅಂದ್ರೆ ಗುರು ಶುಕ್ರ ಅಸ್ತರಾಗಿದ್ರೆ, ಅಸ್ತ ಅಂದ್ರೆ ಅರ್ಥ ಏನೋ ಸೂರ್ಯನು ಪ್ರಬಲ ಆಗಿದ್ದು ಅವರು ಅಸ್ತರಾಗೋಗಿದ್ರೆ ಅವಾಗ ಪ್ರಥಮೋಪಕರ್ಮವನ್ನ ಶ್ರಾವಣ ಮಾಸದಲ್ಲಿ ಮಾಡೋ ಹಾಗಿಲ್ಲ. ಯಾಕೆ? ಕಾರಣ ಇಷ್ಟೇ. ಈಗ ವಿದ್ಯೆ ಅವರು ಪ್ರಥಮೋಪಕರ್ಮವನ್ನು ಮುಗಿಸ್ಕೊಂಡು ವೇದಾರಂಭಕ್ಕೆ ಹೋಗ್ತಾರೆ, ವೇದವನ್ನ ಅಧ್ಯಯನ ಮಾಡಕ್ ಹೋಗ್ತಾರೆ ಮುಂದಕ್ಕೆ. ಗುರು ಶುಕ್ರರು ಪ್ರಬಲರಾಗಿಲ್ಲ, ಅಸ್ತರಾಗೋಗಿದ್ದಾರೆ ಅಂದ್ರೆ ಅವರು ವಿದ್ಯೆಗೆ ಅನುಗ್ರಹಿಸೋದು ಹೇಗೆ? ಇವರೇ ತಾನೇ ವಿದ್ಯೆಗೆ ಅಧಿಪತಿಗಳು. ಹಾಗಾಗಿ ವಿದ್ಯೆ ಬರೋದಿಲ್ಲ. ಹಾಗಾಗಿ ಅವ್ರು ಅಸ್ತ್ರ ಆಗಿರಬಾರದು, ಅವ್ರ ಅಸ್ತ್ರ ಆಗಿಲ್ಲದೆ ಇರೋ ಕಾಲದಲ್ಲಿ ಮಾಡ್ಕೋಬೇಕು ಅನ್ನೋದು ಇವರ ಅಭಿಪ್ರಾಯ. ಹಾಗಾದ್ರೆ ಏನ್ ಮಾಡ್ಬೇಕು? ಭಾದ್ರಪದ ಮಾಸದಲ್ಲಿ ಅವರು ಅಸ್ತ್ರ ಆಗಿಲ್ಲ ಅಂತಾದ್ರೆ ಅವಾಗ ಮಾಡ್ಕೋಬೇಕು. ಅಕಸ್ಮಾತ್ ಭಾದ್ರಪದ ಮಾಸದಲ್ಲೂ ಅವ್ರು ಅಸ್ತರಾಗೇ ಇದ್ರು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಶ್ರಾವಣದಲ್ಲೇ ಶಾಂತಿಯನ್ನ, ಗುರುಗೋ ಶುಕ್ರರಿಗೂ ಯಾರು ಅಸ್ತ್ರ ಆಗಿರ್ತಾರೋ ಅವರಿಗೆ ಶಾಂತಿಯನ್ನ ಮಾಡಿಕೊಂಡು ಪ್ರಥಮೋಪಕರ್ಮವನ್ನ ಶ್ರಾವಣದಲ್ಲೇ ಮಾಡ್ಕೋಬೇಕು ಅನ್ನೋದು ಧರ್ಮಶಾಸ್ತ್ರದ ಅಭಿಪ್ರಾಯ. ಇನ್ನ ಮುಂದಕ್ಕೆ ಏನ್ ಹೇಳ್ತಿದ್ದಾರೆ? ಆಷಾಢೆ ಶ್ರಾವಣೇ ವಾಪಿ ಪ್ರೌಷ್ಠಪದ್ಯಾಂ ಅಥಾಪಿವ ಯತ್ರ ನಿರ್ದೋಷ ಕಾಲ ಸ್ಯಾತ್ ತಸ್ಮಿನ್ ಕುರ್ಯಾದ್ ಉಪಾಕೃತಿ. ಇಲ್ಲಿ ಇನ್ನ ಮುಂದಕ್ಕೆ ಇನ್ನೊಂದು ಪಾದ ಇದೆ. ಮಾಸತ್ರಯೇಪಿ ದೋಷಶ್ಚೇತ್ ಶ್ರಾವಣ್ಯಾಮೇವ ಕಾರಯೇತ್. ಇದು ಕಾಲ ನಿರ್ಣಯ ಚಂದ್ರಿಕಾ ಅನ್ನೋ ಗ್ರಂಥದಲ್ಲಿ ಹೇಳಿರುವಂತಹ ವಿಷಯ. ಇವ್ರೇನ್ ಹೇಳ್ತಿದ್ದಾರೆ? ಆಷಾಢ, ಶ್ರಾವಣ, ಭಾದ್ರಪದ ಈ 3 ಮಾಸಗಳಲ್ಲಿ ಯಾವ ಮಾಸದಲ್ಲಿ ದೋಷವಿರೋದಿಲ್ವೋ ಆ ಮಾಸದ ಹುಣ್ಣಿಮೆ ದಿವಸ ಯಜುರ್ವೇದಿಗಳಿಗೆ, ಬೇರೆ ವೇದ ಶಾಖೆಯವರಿಗೆ ಅವರವರು ಹೇಳಿದ ಹಾಗೆ, ಸೂತ್ರಕಾರ ಹೇಳಿದ ಹಾಗೆ, ಯಾವ ಮಾಸದಲ್ಲಿ ಈ 3 ಮಾಸಗಳಲ್ಲಿ ದೋಷವಿರೋದಿಲ್ವೋ ಆ ಮಾಸದಲ್ಲಿ ಮಾಡ್ಕೋಬೇಕು. 3 ಮಾಸಗಳಲ್ಲಿ ದೋಷವಿದ್ದ ಪಕ್ಷದಲ್ಲಿ ಶ್ರಾವಣ್ಯಾಮೇವ ಕಾರಯೇತ್. ಆ ರೀತಿಯಾದ್ರೆ ಶ್ರಾವಣದಲ್ಲೇ ಪ್ರಥಮೋಪಕರ್ಮವನ್ನ ಮಾಡ್ಕೋಬೇಕು ಅಂತ ಬೃಹತ್ಪರಾಶರರು ಹೇಳ್ತಾ ಇರೋದು. ಇನ್ನೊಂದು ಕಡೆ ಶಾಕಲರು ಹೇಳ್ತಾರೆ, ಮಾಸದ್ವಯೇಪ್ಯುಪಕರ್ಮ ನ ಭವೇದ್ ಯದಿ ವೈ ತದಾ ಆಷಾಢೆ ಶ್ರಾವಣೆ ಕುರ್ಯಾದ್ ಹಸ್ತೇವ ಕರ್ಕಟೇಪಿವ. 2 ಮಾಸಗಳಲ್ಲಿ ಯಾವುದೋ ಶ್ರಾವಣ ಭಾದ್ರಪದ ಮುಖ್ಯ ಕಾಲ. ಇದಕ್ಕೆ ವರ್ಷ ಋತು ಮಾಡೋದು ಮುಖ್ಯ ಅಂತ ಧರ್ಮಶಾಸ್ತ್ರದ ಅಭಿಪ್ರಾಯ.
ಅದಕ್ಕೆ ಉಪಕರ್ಮವನ್ನ ವಾರ್ಷಿಕಂ ಅಂತ ಕರೀತಾರೆ, ಅಂದ್ರೆ ವರ್ಷ ಋತು ಭಾವ ಅಂತ. ಹಾಗಾಗಿ ಈ 2 ಮಾಸಗಳಲ್ಲಿ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಆಷಾಢ ಅಥವಾ ಶ್ರಾವಣದಲ್ಲಿ ಮಾಡ್ಕೊಳ್ಳಿ. ಅದು ಆ ಮಾಸಗಳಲ್ಲೂ ದೋಷವಿದ್ರೆ ಶ್ರವಣ ನಕ್ಷತ್ರದಲ್ಲೋ ಹಸ್ತ ನಕ್ಷತ್ರದಲ್ಲೋ ಕರ್ಕಾಟಕ ಮಾಸವಿದ್ರೂ ಸರಿ ಮಾಡ್ಕೊಳ್ಳಿ ಅನ್ನೋದು ಶಾಕಲದ ಅಭಿಪ್ರಾಯ. ಆಮೇಲೆ ವಸಿಷ್ಠರು ಹೇಳ್ತಾರೆ, ಈಗ ಯಾವ ಯಾವ ಕಾಲದಲ್ಲಿ ಪ್ರಥಮೋಪಕರ್ಮವನ್ನ ಮಾಡಬೇಕು ಅನ್ನೋ ವಿಷಯವನ್ನ ನಾವಿಲ್ಲಿ ನೋಡಿದ್ವಿ. ಈ ವರ್ಷ ಏನಾಗಿದೆ, ಕರ್ಕಾಟಕ ಮಾಸ ಬಂದಿದೆ ಶ್ರಾವಣದಲ್ಲಿ, ಹಾಗಂತ ಹೇಳಿ ನಾವು ಭಾದ್ರಪದದಲ್ಲಿ ಮಾಡೋಣ ಅಂದ್ರೆ ಭಾದ್ರಪದದ ಹುಣ್ಣಿಮೆ ದಿವಸ ಗ್ರಹಣ ಬಂದಿದೆ. ಹಾಗಾಗಿ ಈಗ 2 ಮಾಸಗಳಲ್ಲೂ ದೋಷವಿರೋದ್ರಿಂದ ನಮ್ಮ ಪಂಚಾಂಗದಲ್ಲಿ ಆಶ್ವೇಜದಲ್ಲಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆದ್ರೆ ಧರ್ಮಶಾಸ್ತ್ರ ಗ್ರಂಥಗಳು ಒಪ್ಪಿಲ್ಲ ಅದನ್ನ. ಆಶ್ವೇಜಕ್ಕೆ ಹೋಗೋ ಹಾಗಿಲ್ಲ. ಈಗ ನಿಮ್ಮ ಮುಂದೆನೆ ಓದಿದ ಧರ್ಮಶಾಸ್ತ್ರದ ವಾಕ್ಯಗಳು ಎಲ್ಲಾ 3 ಮಾಸದ ಪರವಾಗಿ ಹೇಳ್ತಾ ಇದೆ. ಯಾವುದು? ಆಷಾಢ, ಶ್ರಾವಣ, ಭಾದ್ರಪದ. ಇವಾಗ ನಾವು ಶ್ರಾವಣದಲ್ಲಿದ್ದೀವಿ, ಆಷಾಢ ಮುಗಿದೋಯ್ತು. ಹಾಗಾಗಿ ಶ್ರಾವಣ್ಯ ಮೇವ ಕಾರಯೇತ್ ಅನ್ನೋ ಧರ್ಮಶಾಸ್ತ್ರದ ವಾಕ್ಯವನ್ನ ತಗೊಂಡು ನಾವು ಶ್ರಾವಣ ಮಾಸದಲ್ಲೇ ಮಾಡಬೇಕು. ಅಂದ್ರೆ ಪ್ರಥಮೋಪಕ್ರಮವನ್ನ ಈ ಸಲ ಪ್ರತಿಯೊಬ್ರು ಈ ಹುಣ್ಣಿಮೆಯಲ್ಲೇ ಮಾಡಬೇಕು. 11ನೇ ತಾರೀಕು ಶನಿವಾರ ಆಗತ್ತೆ, ಅಲ್ಲ 11 ಅಲ್ಲ 9ನೇ ತಾರೀಕು ಶನಿವಾರ ಆಗತ್ತೆ, ಅವತ್ತಿನ ದಿವಸ ಮಾಡಬೇಕು. ಆಮೇಲೆ ನಿತ್ಯೋಪಕರ್ಮ, ಈಗ ಪ್ರಥಮೋಪಕರ್ಮದ ವಿಷಯ ಆಯ್ತು. ನಿತ್ಯೋಪಕರ್ಮವನ್ನ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲೇ ಮಾಡಬೇಕು, ಅದ್ರಲ್ಲಿ ಯಾವುದೂ ಸಂಶಯವಿಲ್ಲ, ಅದಕ್ಕೇನು ನೋಡೋ ಅವಶ್ಯಕತೆ ಇಲ್ಲ. ನಿತ್ಯಕರ್ಮ ಅದು. ಹಾಗಾಗಿ ನಮ್ಮ ಪದ್ಧತಿಲೂ ಹಾಗೆ ಬಂದಿದೆ. ಅದು ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಯಾವ ಕಾಲದಲ್ಲಿ ಅದಕ್ಕೆ ವಿಘ್ನಗಳಾಗತ್ತೆ ಅಂದ್ರೆ ಅನುಕ್ತ ಬೀಜೆ ನೃಪತೌ ವಿನಷ್ಟೇ ಸೂತೆ ಮೃತೆ ರಾಷ್ಟ್ರ ಸಮಾಕುಲೇ ಚ ಉತ್ಸರ್ಜನೋಪಕರಣೇನ ಕಾರ್ಯೆ ಗ್ರಸ್ತೇಂದು ಶುಕ್ರೇ ಗುರುರಸ್ತಕೆ ಚ ಅಂತ ವಸಿಷ್ಠರು ಹೇಳ್ತಾ ಇದ್ದಾರೆ. ಅಂದ್ರೆ ಅನುಕ್ತ ಬೀಜ, ನಾ ಹೇಳದ್ನಲ್ಲ, ಔಷಧಿಗಳ ಪ್ರಾದುರ್ಭಾವ ಆಗ್ಲಿಲ್ಲ ಅಂದ್ರೆ ಶ್ರಾವಣ ಮಾಸದಲ್ಲಿ ಮಾಡೋದಕ್ಕೆ ಬರೋದಿಲ್ಲ, ನಿತ್ಯೋಪಕರ್ಮವೂ ಮಾಡಕ್ ಆಗೋದಿಲ್ಲ. ಅದು ಭಾದ್ರಪದದ ಹುಣ್ಣಿಮೆ ದಿವಸ ಮಾಡ್ಕೋಬೇಕು ಅಂತ. ನೃಪತವುವಿನಷ್ಟೇ, ಆ ದೇಶದ ರಾಜ ಏನಾದ್ರೂ ಮೃತನಾದ್ರೆ ಅವಾಗ ಉಪಕರ್ಮ ಮಾಡ್ಕೊಳ್ಳೋ ಹಾಗಿಲ್ಲ, ಅದನ್ನ ಮುಂದಿನ ಮಾಸದಲ್ಲಿ ಮಾಡ್ಕೋಬೇಕು. ಸೂತೆ ಮೃತೆ ಜಾತಾ ಶೌಚ ಮೃತ ಶೌಚ ಬಂದ್ರೆ ನಿತ್ಯೋಪಕರ್ಮ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ಮಾಡೋ ಹಾಗಿಲ್ಲ, ಭಾದ್ರಪದ ಮಾಸದ ಹುಣ್ಣಿಮೆ ದಿವಸ ಮಾಡ್ಕೋಬೇಕು. ರಾಷ್ಟ್ರ ಸಮಾಕುಲೇಚ, ರಾಷ್ಟ್ರಕ್ಕೆ ಏನಾದ್ರೂ ತೊಂದರೆ ಬಂತು ಅಂತಾದ್ರೆ, ನೋಡಿ ಎಷ್ಟು ಚೆನ್ನಾಗಿದೆ ರಾಷ್ಟ್ರಭಾವ ಎಲ್ಲಾ ಕಡೆ. ನಿತ್ಯ ಕರ್ಮವನ್ನು ಬಿಟ್ಟು ಆ ಹೊತ್ತಿನಲ್ಲಿ ನಾವು ರಾಷ್ಟ್ರಕ್ಕೋಸ್ಕರ ನಿಲ್ಲಬೇಕು ಅನ್ನೋದು ಅಭಿಪ್ರಾಯ. ಹಾಗಾಗಿ ಆ ಕಾಲದಲ್ಲೂ ಶ್ರಾವಣದಲ್ಲಿ ಮಾಡ್ಕೊಳ್ಳದೆ ಭಾದ್ರಪದದಲ್ಲೂ ಮಾಡ್ಕೋಬೇಕು ಅಂತ ಅಭಿಪ್ರಾಯ. ಗುರು ಶುಕ್ರರು ಅಸ್ತವಾಗಿದ್ರು, ಇದು ಮಕ್ಕಳ ವಿದ್ಯೆಗೆ ಸಂಬಂಧಪಟ್ಟಿರೋದ್ರಿಂದ ನಿತ್ಯೋಪಕರ್ಮವನ್ನು ಗುರು ಶುಕ್ರರ ಅಸ್ತದಲ್ಲಿ ಭಾದ್ರಪದದಲ್ಲಿ ಮಾಡಬೇಕು ಅಂತ ಧರ್ಮಶಾಸ್ತ್ರ ಗ್ರಂಥಗಳು ಹೇಳ್ತಾ ಇದೆ. ಇನ್ನೊಂದು ಕಡೆ ನಿರ್ಣಯ ಸಿಂಧೂರಿ ಹೇಳಿರೋದು, ಸಂಕ್ರಾಂತರ ಗ್ರಹಣಂ ವಾಪಿ ಯದಿ ಪರ್ವಣಿ ಜಾಯತೆ ತನ್ಮಾಸೆ ಹಸ್ತಯುಕ್ತಾನಾಂ ಪಂಚಮ್ಯಾಂ ವಾ ತದಿಶ್ಯತೆ ಅಂತ. ಅಂದ್ರೆ ಸಂಕ್ರಾಂತಿ ಬಂತು ಅಂತ ಅನ್ಕೊಳ್ಳಿ, ಅವತ್ತಿನ ದಿವಸ ಅಂದ್ರೆ ಸೂರ್ಯ ಏನಾದ್ರು ಸಂಕ್ರಮಣಕ್ಕೆ ಒಳಗಾಗಿದ್ರೆ, ಮುಂದಿನ ರಾಶಿಗೆ ಹೋಗೋ ದಿನ ಬಂತು ಅಂದ್ರೆ, ಅಥವಾ ಗ್ರಹಣ ಸಂಭವವಾಗಿದ್ರೆ ಆ ದಿನ ಆವತ್ತು ಮಾಡೋ ಹಾಗಿಲ್ಲ ಉಪಕರ್ಮ. ಮುಂದಿನ ಮಾಸದ ಹುಣ್ಣಿಮೆಯಲ್ಲಿ ಮಾಡ್ಕೋಬೇಕು. ಯಾವುದೋ ಶ್ರಾವಣದಲ್ಲಾಗಿದ್ರೆ ಭಾದ್ರಪದದಲ್ಲಿ ಮಾಡ್ಕೋಬೇಕು ಅನ್ನೋದು ನಿರ್ಣಯ ಸಿಂಧುಕಾರರ ಅಭಿಪ್ರಾಯವೂ ಕೂಡ. ಉಪಕರ್ಮ ದಿನೇ ಜಾತಾ ಶೌಚ ಮೃತ ಶೌಚ ಸಂಭವೇ ಉತ್ತರೇ ಮಾಸೆ ಕಾರ್ಯಂ ತತ್ರಾಪಿ ವಿಘ್ನ ಸಂಭವೇ ಅಶೌಚ ಸ್ನಾನಾನಂತರಂ ಮಾನವೋಕ್ತಂ ಪ್ರಾಯಶ್ಚಿತ್ತಂ ಕಾರ್ಯಂ ತತ್ತು ಅಂತ ಇದನ್ನ ಇನ್ನೊಂದು ಕಡೆ ಹೇಳಿದೆ. ಅಂದ್ರೆ ಇವರು ಅದೇ ಅಭಿಪ್ರಾಯವನ್ನ ಹೇಳ್ತಾ ಇರೋದು. ಮೃತ ಶೌಚ ಜಾತಾ ಶೌಚ ಏನಾದ್ರು ಬಂದ್ರೆ, ಅಶೌಚಾದಿಗಳು ಬಂದ್ರೆ ಮನೆಯಲ್ಲಿ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಉತ್ತರೇ ಮಾಸಿ ಕಾರ್ಯಂ, ಮುಂದಿನ ಮಾಸದಲ್ಲಿ ಹುಣ್ಣಿಮೆ ದಿವಸ ಅಂದ್ರೆ ಶ್ರಾವಣದಲ್ಲಿ ಬಂದ್ರೆ ಭಾದ್ರಪದದಲ್ಲಿ ಮಾಡ್ಕೋಬೇಕು ಅಂತ. ಅಲ್ಲೂ ಏನಾದ್ರೂ ವಿಘ್ನ ಉಂಟಾದ್ರೆ ಏನ್ ಮಾಡ್ಬೇಕು? ಅವಾಗ್ಲೂ ಅಶೌಚ ಬಂತು ಅಂತಾದ್ರೆ ಅಶೌಚ ನಿವೃತ್ತಿ ಮಾಡಿಕೊಂಡು ಅವತ್ತಿನ ದಿವಸವೇ ಈ ಅಕರಣ ದೋಷಕ್ಕೆ ಒಂದು ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಮಾಡಬೇಕು. ಅವತ್ತಿನ ದಿವಸವೇ ಅಶೌಚ ಮುಗಿಸ್ಕೊಂಡಾದ್ರೂ ಸರಿ ಉಪಕರ್ಮವನ್ನ ಮಾಡಬೇಕು ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಹಾಗಾಗಿ ಇದು ನಿತ್ಯ ಕರ್ಮವಾಗಿರೋದ್ರಿಂದ ದಯವಿಟ್ಟು ಯಾರು ಉಪಕರ್ಮವನ್ನ ಬಿಡಬೇಡಿ, ಎಲ್ಲರೂ ಉಪಕರ್ಮವನ್ನ ಆಚರಣೆ ಮಾಡಿ. ಈಗಿನ ಕಾಲದಲ್ಲಿ ಎಲ್ಲಾ ಬೇರೆದಕ್ಕೆಲ್ಲ ರಜೆಗಳಿದೆ, ಬ್ರಾಹ್ಮಣರದಾಗಿರೋದ್ರಿಂದ ಈ ಹಬ್ಬಕ್ಕೆ ರಜಾ ಇಲ್ಲ. ಆದ್ರೆ ದಯವಿಟ್ಟು ನೀವು ಕೆಲಸಕ್ಕೆ ಹೋಗೋರಾದ್ರೂ ರಜಾ ಹಾಕಾದ್ರೂ ಸರಿ ಅದನ್ನ ಮಾಡ್ಕೊಳ್ಳಿ. ಯಾವ ಹೊತ್ತಿನಲ್ಲಿ ಮಾಡ್ಕೋಬೇಕು ಅಂದ್ರೆ ಧರ್ಮಶಾಸ್ತ್ರ ಹೇಳ್ತಾ ಇರೋದು
ಉಪಕರ್ಮವನ್ನ ಕುತಪ ಕಾಲದಲ್ಲಿ ಮಾಡಬೇಕು ಅಂತ. ಕುತಪ ಕಾಲ ಯಾವುದು ಅಂದ್ರೆ ಸಾಧಾರಣ 10:30 1:00 ಅಂತ ಇಟ್ಕೊಳ್ಳಿ ಬೆಳಗ್ಗೆ. ಹಾಗಾಗಿ ತುಂಬಾ ಬೆಳಗ್ಗೆ ಮಾಡುವಂತಹ ಕರ್ಮವೂ ಅಲ್ಲ ಇದು. ಇದನ್ನ ಸಾಧಾರಣ 10 ಗಂಟೆಗೆ ಶುರು ಅಥವಾ 9 ಗಂಟೆಗೆ ಶುರು ಮಾಡಿದ್ರು ಪುಣ್ಯ ಎಲ್ಲ ಆಗ್ಬೇಕಲ್ಲ, ಒಂದಷ್ಟು ಹೊತ್ತು ಟೈಮ್ ಆಗತ್ತೆ. ಉಪಕರ್ಮ ಮಾಡೋ ಹೊತ್ತಿಗೆ ಆ ಕುತಪ ಕಾಲ ಬಂದಿರುತ್ತೆ. ಹಾಗಾಗಿ ತುಂಬಾ ಬೇಗ ಮಾಡ್ಕೋಬೇಕು ಅಂದ್ರೂ ಸರಿ, ಅದನ್ನ ಕುತಪ ಕಾಲದಲ್ಲಿ ಬರೋ ಹಾಗೆ ಸರಿ ಮಾಡ್ಕೊಂಡು ಉಪಕರ್ಮವನ್ನ ಪ್ರತಿಯೊಬ್ರು ರಜಾ ಹಾಕಿ ಆದ್ರೂ ಸರಿ, ಇದು ನನ್ನ ಧರ್ಮ, ನನ್ನ ಕೆಲಸ, ಇದು ನಾನು ಮಾಡ್ಕೊಳ್ಳೇಬೇಕು, ನನ್ನ ಕರ್ತವ್ಯ ಇದು ಅನ್ನೋ ಭಾವನೆಯನ್ನು ಇಟ್ಕೊಂಡು ದಯವಿಟ್ಟು ಪ್ರತಿಯೊಬ್ರು ಉಪಕರ್ಮವನ್ನ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭವನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನಮ್ಮ ಮುಂದಿನ ವಿಷಯ ವೈಶ್ವದೇವ, ಬ್ರಹ್ಮಯಜ್ಞ ತಗೋಣ. ಬ್ರಹ್ಮಯಜ್ಞ ಆದಮೇಲೆ ವೈಶ್ವದೇವ, ಊಟದ ವಿಷಯ ಎಲ್ಲ ಮಾತಾಡೋಣ.